ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ರುಚಿಕರವಾದ ಹಳ್ಳಿ ಸ್ಟೈಲಲ್ಲಿ ಪಾಲಕ್ ಉಳ್ಸಪ್ಪು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಪಾಲಕ್ ಸೊಪ್ಪು ನೀಟಾಗಿ ಒಂದು ಕಟ್ ತಂದು ಬಿಡಿಸಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಮೆಣಸಿನ್ಕಾಯಿ 6ರಿಂದ 8, ಒಂದು ಟೊಮೆಟೊ, ಒಂದು ಬೆಳ್ಳುಳ್ಳಿ ಗಡ್ಡೆ, ಎಣ್ಣೆ, ನಾಟಿ ಈರುಳ್ಳಿ, ಕಡಲೆ, ನೀರು, ಕರಿಬೇವಿನ ಸೊಪ್ಪು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ನಂತರ ಅದಕ್ಕೆ ಕಡಲೆಯನ್ನು ಹಾಕಿ ಅದನ್ನು ಹುರಿದುಕೊಂಡು ಒಂದು ಬೌಲಿಗೆ ಹಾಕಿ. ನಂತರ ಅದೇ ಬಾಣಲೆಗೆ 1 ಸ್ಪೂನ್ ಎಣ್ಣೆ ಕಾದ ನಂತರ ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ತುಂಬಾ ರುಚಿ ಇರುತ್ತೆ. ನಂತರ ಅದೇ ಬಾಣಲೆಗೆ ತೊಳೆದ ಬಿಡಿಸ ಪಾಲಕ್ ಸೊಪ್ಪನ್ನು ಹಾಕಿ. ನಂತರ 1 ಲೋಟ ನೀರನ್ನು ಹಾಕಿ ಬೇಯಲು ಬಿಡಿ. ಒಂದು 80% ಬಂದರೆ ಚೆನ್ನಾಗಿರುತ್ತೆ. ಅದೊಂದು ತಟ್ಟೆಗೆ ಹಾಕಿ ಆರಲು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ. ಆರಿದ ನಂತರ ಅದು ಒಂದು 85-90% ರುಬ್ಬಿಕೊಳ್ಳಬೇಕು. ನಂತರ ಒಲೆಯನ್ನು ಹಚ್ಚಿ ಆ ಬಾಣಲೆಗೆ ರುಬ್ಬಿದ ಈ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಕುದಿಯಲು ಬಿಡಿ. ಅದು 4ರಿಂದ 5 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಕುದಿಯಲಿ. ನಂತರ ಅದಕ್ಕೆ ಹುರಿದ ಕಡಲೆ ಇರುತ್ತಲ್ಲ ಅದೆಲ್ಲ ಹಾಕಿ ಅದು ಒಂದು 2 ನಿಮಿಷಗಳ ಕಾಲ ಕುದಿಯಲಿ. ನಂತರ ಇದಕ್ಕೆ ಒಗ್ಗರಣೆ ಹಾಕಲು ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಡಿ. ನಂತರ ಅದಕ್ಕೆ 1ರಿಂದ 2 ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾಟಿ ಈರುಳ್ಳಿ ಹಚ್ಕೊಂಡಿದ್ದೀರಲ್ಲ ನಾಟಿ ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಳ್ಸಪ್ಪು. ನಂತರ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ರುಬ್ಬಿದ ಮಸಾಲೆಯನ್ನು ಹಾಕಿ ಕಾಯಿಸಿದ್ದೀವಲ್ಲ ರುಬ್ಬಿ ಅದು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಕುದಿಯಲಿ. ಆಗ ರೆಡಿಯಾಗೋದು ಪಾಲಕ್ ಉಳ್ಸಪ್ಪು. ಇದು ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.